ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಸೋಷಿಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ 16/3/2026ಕ್ಕೆ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಇದೆ. ಸಮಾಜಶಾಸ್ತ್ರ ಸೋಷಿಯಾಲಜಿ ಆಯಿತಾ. ಈ ಒಂದು ಸೋಷಿಯಾಲಜಿನಲ್ಲಿ 2 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಇವೇ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಯಾಕೆಂದರೆ ಅಂದರೆ 5 ಎಕ್ಸಾಮ್ಗಳು ಇವಾಗ ನೀವು ಕಂಪ್ಲೀಟ್ ಮಾಡಿದರೆ ಇದು ಕೊನೆಯ ಎಕ್ಸಾಮ್ ಆಗಿರುತ್ತೆ. ಸೊ ಇವಾಗ ಫೀಲಿಂಗ್ಸ್ ಬೆಸ್ಟ್ ಆಗಿರುತ್ತೆ. ಯಾಕೆಂದರೆ ಕೊಠಡಿಯಲ್ಲಿ ಹೋಗಿ ಇವಾಗ ಎಕ್ಸಾಮ್ ಬರೀತಿರೋದು ಇದು ಕೊನೆಯ ಪೇಪರ್ ಆಗಿರುತ್ತೆ. ನಿಮ್ಮ ಫೀಲಿಂಗ್ಸ್ಗಳು ಕಮೆಂಟ್ ಮೂಲಕ ತಿಳಿಸಿ. ಸೊ ಕೊನೆಯ ಪೇಪರ್ ಆಗಿರುತ್ತೆ ದ್ವಿತೀಯ PUCಯ 2026. ಸೊ ಕೆಲವೊಂದು ವಿದ್ಯಾರ್ಥಿಗಳ ಇನ್ನೊಂದು ವಿಷಯ ಇರ್ಬೋದು, ಬಟ್ ಆಲ್ ದಿ ಬೆಸ್ಟ್ ವಾಟ್ ಎವರ್ ಇಟ್. ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪ್ರತಿಶ್ರಮ ಪಟ್ಟು ರಾತ್ರಿ ಹಗಲು ಅಭ್ಯಾಸ ಮಾಡಿದರೆ. ಕೆಲವೊಂದು ವಿದ್ಯಾರ್ಥಿಗಳು ಕೊನೆಯಲ್ಲಿ ಅಭ್ಯಾಸ ಮಾಡಿ ಕೊನೆಯಲ್ಲಿ ರಿಸಲ್ಟ್ ಮಾಡ್ಕೊಂಡು ಬಿಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಪಾಸ್ ಆದರೂ ಕೂಡ ನಿಮಗೆ ವ್ಯಾಲ್ಯೂ ಇರುತ್ತೆ ಆಯಿತಾ. ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆಯಿತಾ. ನಾನಿದ್ದೀನಿ ನಿಮ್ಮ ಜೊತೆ ಸಂಪೂರ್ಣ. ಈ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ಇನ್ಸ್ಟಾನಲ್ಲಿ ಮೆಸೇಜ್ ಮಾಡಿ, ವಾಟ್ಸಪ್ನಲ್ಲಿ ಕನೆಕ್ಟ್ ಆಗಿರ್ತೀನಿ, ಟೆಲಿಗ್ರಾಮ್ನಲ್ಲಿ ಕನೆಕ್ಟ್ ಆಗಿರ್ತೀನಿ, ಯೂಟ್ಯೂಬ್ನಲ್ಲಿ ಕನೆಕ್ಟ್ ಆಗಿರ್ತೀನಿ. ನಿಮ್ಮ ಜೊತೆನೇ ಇರ್ತೀನಿ. ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆಯಿತಾ. ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಜೊತೆನೇ ಇರ್ತೀನಿ. ಡೌಟ್ ನಾವು ಕ್ಲಿಯರ್ ಮಾಡೋಣ ಆಯಿತಾ. ಸೊ ಇಲ್ಲಿ 1ನೇ ಅಧ್ಯಾಯದಲ್ಲಿ ನಿಮಗೆ ನೋಡೋಣ 5 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳು. ಇಲ್ಲಿ 1ನೇ ಅಧ್ಯಾಯದಲ್ಲಿ ನಿಮಗೆ 20 ಅಂಕಗಳು ಕೇಳಲಾಗುವುದು. 1 ಅಂಕದ ಪ್ರಶ್ನೆ 3, 2 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ ಇಲ್ಲಿ ಕೇಳಲಾಗುವುದು. ಸೊ ಇಲ್ಲಿ 1ನೇ ಅಧ್ಯಾಯ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ 5 ಅಂಕದ 1 ಪ್ರಶ್ನೆ ಮತ್ತು 10 ಅಂಕದ 1 ಪ್ರಶ್ನೆ ಇಲ್ಲಿ ಕವರ್ ಆಗಿಬಿಡುತ್ತೆ. ಇಲ್ಲಿ 2ನೇ ಅಧ್ಯಾಯದಲ್ಲಿ 15 ಅಂಕಗಳು ಕೇಳಲಾಗುವುದು. 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 10 ಅಂಕದ 1 ಪ್ರಶ್ನೆ. ಇಲ್ಲಿ 3ನೇ ಅಧ್ಯಾಯದಲ್ಲಿ 15 ಅಂಕಗಳು ಕೇಳಲಾಗುವುದು ಆಯಿತಾ. 1 ಅಂಕದ ಇಲ್ಲಿ ನೋಡಿ 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಇಲ್ಲಿ 5 ಅಂಕದ 2 ಪ್ರಶ್ನೆ ಕೇಳಲಾಗುವುದು 3ನೇ ಅಧ್ಯಾಯದಲ್ಲಿ. ಇಲ್ಲಿ ನೋಡಿ 5 ಅಂಕದ ಪ್ರಶ್ನೆ 2 ಕೇಳಲಾಗುವುದು. ಇಲ್ಲಿ ನೋಡಿ 3ನೇ ಅಧ್ಯಾಯದಲ್ಲಿ ಮತ್ತು 4ನೇ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆ ಇಲ್ಲಿ ಎರಡೆರಡು ನಿಮಗೆ ಇಲ್ಲಿ ಕವರ್ ಆಗಿಬಿಡುತ್ತೆ. ವೆರಿ ಇಂಪಾರ್ಟೆಂಟ್ ಇದು 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ. ಯಾಕೆಂದರೆ ಇಲ್ಲಿ ನಮಗೆ 5 ಅಂಕದ ಪ್ರಶ್ನೆ 2 ಕವರ್ ಆಗಿಬಿಡುತ್ತೆ ಆಯಿತಾ. ಇಲ್ಲಿ 1ನೇ ಅಧ್ಯಾಯದಲ್ಲಿ 5 ಅಂಕದ 1 ಪ್ರಶ್ನೆ ಮತ್ತು 10 ಅಂಕದ 1 ಪ್ರಶ್ನೆ ಕವರ್ ಆಗಿಬಿಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ 2ನೇ ಅಧ್ಯಾಯದಲ್ಲಿ 10 ಅಂಕದ 1 ಪ್ರಶ್ನೆ ಕವರ್ ಆಗುತ್ತೆ. ಯಾಕೆಂದರೆ ಡೈರೆಕ್ಟಾಗಿ ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಭಾಗ ಡಿ ಅಂತ ನಿಮಗೆ ಫಸ್ಟ್ ಕ್ವಶನ್ ಇರುತ್ತೆ. 2ನೇ ಅಧ್ಯಾಯದಲ್ಲಿ ನಿಮಗೆ 10 ಅಂಕದ 1 ಪ್ರಶ್ನೆಯಲ್ಲಿ ಅಲ್ಲಿ ನಿಮಗೆ ಫಸ್ಟ್ ಕ್ವಶನೇ ಕೇಳ್ತಾರೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 5ನೇ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ 3 ಮತ್ತು 2 ಅಂಕದ 1 ಪ್ರಶ್ನೆ ಮತ್ತು 5 ಅಂಕದ 1 ಪ್ರಶ್ನೆ, ಇಲ್ಲಿ 10 ಅಂಕದ 1 ಪ್ರಶ್ನೆ ಕೇಳಲಾಗುವುದು ಆಯಿತಾ. ಇಲ್ಲಿ 6ನೇ ಅಧ್ಯಾಯದಲ್ಲಿ ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 15 ಅಂಕಗಳು ಕೇಳಲಾಗುವುದು. 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಇಲ್ಲಿ ನೋಡಿ ಇವನ್ 6ನೇ ಅಧ್ಯಾಯದಲ್ಲಿ ಕೂಡ 5 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳ್ತಾರೆ. ಇಲ್ಲಿ 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಪ್ರಶ್ನೆ ಇಲ್ಲಿ ಎರಡೆರಡು ಕೇಳ್ತಾರೆ. ಇಲ್ಲಿ ಆರಾಮಾಗಿ ನಮ್ಮದು ಎಷ್ಟು 6 ಕವರ್ ಆಗಿಬಿಡುತ್ತೆ ಇಲ್ಲಿ ಆಯಿತಾ. ಇಲ್ಲಿ 4, ಇಲ್ಲಿ 2, 6 ನಮ್ಮದು ಕವರ್ ಆಗಿಬಿಡುತ್ತೆ 5 ಅಂಕದ ಪ್ರಶ್ನೆಯಲ್ಲಿ. 3ನೇ ಅಧ್ಯಾಯ, 4ನೇ ಅಧ್ಯಾಯ, 6ನೇ ಅಧ್ಯಾಯ ಓದಲೇಬೇಕು. ಯಾಕೆ ಎಂದರೆ ಈಜಿಯೆಸ್ಟ್ ಕ್ವಶನಲ್ಲಿ ಬರುತ್ತೆ. 7ನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಸಾಮಾಜಿಕ ಚಳುವಳಿ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 15 ಅಂಕಗಳು ಕೇಳಲಾಗುವುದು. 10 ಅಂಕದ ಒಂದೇ ಪ್ರಶ್ನೆಯಲ್ಲಿ ಕೇಳಲಾಗುವುದು. 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಆಯಿತಾ. ಇಲ್ಲಿ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ 8ನೇ ಅಧ್ಯಾಯದಲ್ಲಿ ಕೊನೆಯ ಅಧ್ಯಾಯದಲ್ಲಿ 10 ಅಂಕಗಳು ಕೇಳಲಾಗುವುದು. 1 ಅಂಕದ 1 ಪ್ರಶ್ನೆ, 2 ಅಂಕದ ಇಲ್ಲಿ 2 ಪ್ರಶ್ನೆ ಕೇಳಲಾಗುವುದು. 1 ಅಂಕದ 1 ಪ್ರಶ್ನೆ, 2 ಅಂಕದ ಇಲ್ಲಿ 2 ಪ್ರಶ್ನೆ ಆಯಿತಾ. 5 ಅಂಕದ 1 ಪ್ರಶ್ನೆಯಲ್ಲಿ ಕೇಳಲಾಗುವುದು. ಸೊ ಬನ್ನಿ ನೋಡೋಣ ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು 5 ಮಾರ್ಕ್ಸ್, 2 ಮಾರ್ಕ್ಸ್, 10 ಮಾರ್ಕ್ಸ್ ಎಲ್ಲ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆಯವರೆಗೆ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕನ್ನಡ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾರಂಭದಲ್ಲಿ ಇಲ್ಲಿ 2 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೇನೆ. ಇಲ್ಲಿ ಕೆಳಗಡೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಸೈಡ್ ಕೊಟ್ಟಿದ್ದೇನೆ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ನಾನು ಕನ್ನಡ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಟೈಪ್ ಮಾಡುವಾಗ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಟೈಪ್ ಮಾಡಲು ಅಲ್ಲಿ ಸಾಧ್ಯ ಆಗಲಿಲ್ಲ. ನಾನು ಅದಕ್ಕೆ ಕೊನೆಯಲ್ಲಿ ಇಲ್ಲಿ ಕೊಟ್ಟಿದ್ದೇನೆ. ಸ್ಕ್ರಾಲ್ ಡೌನ್ ಮಾಡಿ ಪೂರ್ತಿ ಕೊನೆಯಲ್ಲಿ ಕೊಟ್ಟಿದ್ದೆ ನೋಡಿ. ಇಲ್ಲಿ ನೋಡಿ ಇವಾಗ ಆಯಿತಾ. ಇಲ್ಲಿ ಕೊನೆಯಲ್ಲಿ 2 ಮಾರ್ಕ್ಸ್ ಕೊಟ್ಟಿದ್ದೇನೆ. ಇದು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ನೋಡಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇದು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ನಲ್ಲಿ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಆಯಿತಾ. ಮೇಲ್ಗಡೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಕೆಳಗಡೆ ಕೊಟ್ಟಿದ್ದೇನೆ ಆಯಿತಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನೋಡಿ ಕೊನೆಯಲ್ಲಿ ಕೊಟ್ಟಿದೆ ನೋಡಿ 2 ಅಂಕದ ಪ್ರಶ್ನೆಗಳು ಕೊನೆಯಲ್ಲಿ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸರ್ 2 ಅಂಕದ ಪ್ರಶ್ನೆ ಒನ್ಲಿ ಕನ್ನಡ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಕೊಟ್ಟಿದ್ದಾರೆ ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ. ಕೊನೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇದೆ 2 ಅಂಕದ ಪ್ರಶ್ನೆಗಳು. ಇಲ್ಲಿ ಪ್ರಾರಂಭದಲ್ಲಿ ಕನ್ನಡ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಕೊಟ್ಟಿದ್ದೀನಿ. ಯಾಕೆಂದರೆ ಅಲ್ಲಿ ಟೈಪಿಂಗ್ನಲ್ಲಿ ಮಿಸ್ಟೇಕ್ ಆಗಿದೆ. ಸೊ ಅಲ್ಲಿ ಟೈಪಿಂಗ್ನಲ್ಲಿ ಅಡ್ಜಸ್ಟ್ ಆಗಲಿಲ್ಲ. ಸೊ ಅದಕ್ಕೆ ಇಲ್ಲಿ ನೋಡಿ 2 ದ್ರಾವಿಡ ಭಾಷೆಗಳನ್ನು ಹೆಸರಿಸಿ ಅಂದ ತಕ್ಷಣ ಇಲ್ಲಿ ಕನ್ನಡ ಮತ್ತು ತಮಿಳು ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಭಾಷಿಕತೆಯನ್ನು ವ್ಯಾಖ್ಯಾನಿಸಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ಕೊಳ್ಳಿ. ಇಲ್ಲಿದೆ ಸಿಂಧು ನಾಗರಿಕತೆ 2 ನಗರಗಳನ್ನು ಹೆಸರಿಸಿ ಅಂದ ತಕ್ಷಣ ಹರಪ್ಪ ಮತ್ತು ಮೊಹೆಂಜೊದಾರೋ ವೆರಿ ಇಂಪಾರ್ಟೆಂಟ್. 2011ರ ಜನಗಣತಿಯ ಪ್ರಕಾರ ಲಿಂಗಾನುಪಾತದಲ್ಲಿ ಅಸಮತೋಲನವಿಲ್ಲಿರುವ
ಕರ್ನಾಟಕದ 2 ಜಿಲ್ಲೆಗಳನ್ನು ಹೆಸರಿಸಿ ಅಂದ ತಕ್ಷಣ ಬೆಂಗಳೂರು ಮತ್ತು ಕೊಪ್ಪಳ ಆನ್ಸರ್ ಆಗಿರುತ್ತೆ. ಇಲ್ಲಿ ಕೋಮುವಾದ ಎಂದರೇನು ನೋಡಿ, ಅತಿ ಹೆಚ್ಚು ರಿಪೀಟ್ ಕೇಳಿರುವಂಥ ಪ್ರಶ್ನೆಗಳು ಆಯಿತಾ. ಲಿಂಗಾನುಪಾತದಲ್ಲಿ ಪ್ರತಿ 1000 ಪುರುಷಗಳಿಗೆ ಮಹಿಳೆಯರ ಸಂಖ್ಯೆ ಅಸಮತೋಲನ ಅಥವಾ ಕಡಿಮೆ ಲಿಂಗಾನುಪಾತ ಹೊಂದಿರುವ 2 ಜಿಲ್ಲೆಗಳೆಂದರೆ ಬೆಂಗಳೂರು ಮತ್ತು ಬೆಂಗಳೂರು ನಗರ ಆಯಿತಾ, ಕೊಪ್ಪಳ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಕೋಮುವಾದ ಎಂದರೇನು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಇದೆ, ಕ್ಯಾಶುವಲ್ ಆಗಿ ನೋಡ್ಕೊಂಡ್ಬಿಡ್ರಿ ಆಯಿತಾ. ಇಲ್ಲಿ ಬೀಮಾರು ಎಂಬುದನ್ನು ಏನೇನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ, ಇದು ಕೇಳಂಗಿಲ್ಲ ನನ್ನ ಪ್ರಕಾರ ನೋಡ್ಕೊಳ್ಳಿ. ಭಾರತ ಜನಾಂಗ ಸಮೂಹಗಳಲ್ಲಿ ಯಾವುದಾದ್ರೂ 2 ತಿಳಿಸಿ ಅಂದ ತಕ್ಷಣ ಇಲ್ಲಿ ನಿಗ್ರಿಟೋಗಳು ಮತ್ತು ಪ್ರೋಟೋ ಅಸ್ಟ್ರೋಲಾಯ್ಡ್. ಇಲ್ಲಿ ನಾನು ನಿಮಗೆ 3 ಕೊಟ್ಟಿದ್ದೀನಿ, ಯಾವುದಾದ್ರೂ ನೀವು 2 ಬರೀರಿ. ಯಾವುದಾದ್ರೂ 2 ಸಮಾಜ ಸುಧಾರಕ ಹೆಸರನ್ನು ಬರೀರಿ ಅಂದ ತಕ್ಷಣ ಜ್ಯೋತಿರಾವ್ ಫುಲೆ ಮತ್ತು ದಯಾನಂದ ಸರಸ್ವತಿ, ಅಲ್ಲಿ ರಾಜಾರಾಮ್ ಮೋಹನ್ ರಾಯ್. ಇಲ್ಲಿ 3 ಕೊಟ್ಟಿದ್ದೀನಿ, ನೀವು ಯಾವುದಾದ್ರೂ 2 ಬರೀರಿ. ನೆಕ್ಸ್ಟ್ ಕ್ವಶನ್, ಅಸ್ಪೃಶ್ಯರ ಯಾವುದಾದ್ರೂ 2 ದೌರ್ಬಲ್ಯಗಳನ್ನು ತಿಳಿಸಿ ಅಂದ ತಕ್ಷಣ ಸಾಮಾಜಿಕ ದೌರ್ಬಲ್ಯಗಳು, ಆರ್ಥಿಕ ದೌರ್ಬಲ್ಯಗಳು. ನೆಕ್ಸ್ಟ್ ಕ್ವಶನ್, ಯಾವುದಾದ್ರೂ 2 ಸಮಾಜ ಸುಧಾರಣಾ ಆಂದೋಲನ ತಿಳಿಸಿ ಅಂದ ತಕ್ಷಣ ಬ್ರಹ್ಮ ಸಮಾಜ ಮತ್ತು ಆರ್ಯ ಸಮಾಜ. ಬುಡಕಟ್ಟು ಜನರ 3 ವಲಯಗಳು, ಉತ್ತರ, ಮಧ್ಯಮ, ದಕ್ಷಿಣ ವಲಯಗಳು, 3 ವಲಯಗಳು. ಪ್ರಶಿಷ್ಟ ಜಾತಿಯರ 2 ಸಮಸ್ಯೆಗಳನ್ನು ತಿಳಿಸಿ ಅಂದ ತಕ್ಷಣ ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ಬರುತ್ತೆ. ಭಾರತದ 2 ಹಿಂದುಳಿದ ವರ್ಗಗಳನ್ನು ತಿಳಿಸಿ ಅಂದ ತಕ್ಷಣ ಇಲ್ಲಿ ಸಾಹೇಬ್ ಕ್ಯಾಲ್ಕುಲರ್ ಆಯೋಗ ಮತ್ತು ಇಲ್ಲಿ ವಿ ಪಿ ಮಂಡಲ್ ಆಯೋಗ ಆನ್ಸರ್. ಕರ್ನಾಟಕದ ಯಾವುದಾದ್ರೂ 2 ಪ್ರಬಲ ಜಾತಿಯನ್ನು ಹೆಸರಿಸಿ ಅಂದ ತಕ್ಷಣ ಇಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ. ಸೊ ನೆಕ್ಸ್ಟ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಒಕ್ಕಲಿಗ ಮತ್ತು ಲಿಂಗಾಯತ. ಸೂಕ್ಷ್ಮ ಹಣಕಾಸು ಎಂದರೇನು? ವೆರಿ ವೆರಿ ಇಂಪಾರ್ಟೆಂಟ್. ಬಡ ಮತ್ತು ಕಡಿಮೆ ಆದಾಯವುಳ್ಳ ಕುಟುಂಬಗಳಿಗೆ ಉಳಿತಾಯ ಖಾತೆ, ಜೀವ ವಿಮಾನ ನಿಧಿ ಮತ್ತು ಹಾಗೂ ಸಾಲ ಮೊದಲಾದ ಆರ್ಥಿಕ ಸೌಲಭ್ಯಗಳನ್ನು ನೀಡಿ ಆದಾಯವನ್ನು ಹೆಚ್ಚಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುವುದನ್ನು ಸೂಕ್ಷ್ಮ ಹಣಕಾಸು ಎನ್ನುತ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಸ್ವಸಹಾಯ ಸಂಘದ 2 ಉದ್ದೇಶಗಳನ್ನು ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಉಳಿತಾಯವನ್ನು ಪ್ರೋತ್ಸಾಹಿಸುವುದು ಮತ್ತು ಮಹಿಳಾ ಸಬಲೀಕರಣ ಎಂದರೇನು ಆಯಿತಾ. ಇಲ್ಲಿ ಆರ್ಥಿಕ ಸ್ವಾವಲಂಬನೆ ಮತ್ತು ಉಳಿತಾಯವನ್ನು ಪ್ರೋತ್ಸಾಹಿಸುವುದು 2 ಕೊಟ್ಟಿದ್ದೇನೆ. ಇಲ್ಲಿ ಮಹಿಳಾ ಸಬಲೀಕರಣ ಎಂದರೆ ಅಂದ ತಕ್ಷಣ ಇದು ಒಂದು ಪ್ರಶ್ನೆಗೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಶ್ರೀಶಕ್ತಿ 2 ಉದ್ದೇಶಗಳನ್ನು ತಿಳಿಸಿ ಅಂದ ತಕ್ಷಣ ಶ್ರೀಶಕ್ತಿ, ಇದಕ್ಕೆ ಆನ್ಸರ್ ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಸಬಲೀಕರಣ. ಇಲ್ಲಿ ಶ್ರೀಶಕ್ತಿ ಎಂದರೇನು ಅಂತ ಪ್ರಶ್ನೆಗೆ ಆನ್ಸರ್ ಇದೆ, ನೋಡ್ಕೊಳ್ಳಿ ಕ್ಯಾಶುವಲ್ ಆಗಿ. ಮಹಿಳಾ ಸಬಲೀಕರಣದ 2 ಕಾರ್ಯತಂತ್ರಗಳನ್ನು ಹೆಸರಿಸಿ. ನೋಡಿ, ಅತಿ ಹೆಚ್ಚು ರಿಪೀಟ್ ಕೇಳಿರುವಂಥ ಪ್ರಶ್ನೆ, ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಇಲ್ಲಿ ಕಾನೂನುಬದ್ಧ ಹಕ್ಕುಗಳು ಮತ್ತು ಜಾಗೃತ. ಸೊ ನೆಕ್ಸ್ಟ್ ಕ್ವಶನ್, ದಲಿತರ ಏಳಿಗೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೂಚಿಸಿರುವ ತ್ರಿವಳಿ ಸೂತ್ರಗಳನ್ನು ತಿಳಿಸಿ ಅಂದ ತಕ್ಷಣ ಶಿಕ್ಷಣ ಹೋರಾಟ ಸಂಘಟನೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ LAMPS ವಿಸ್ತರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ, ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಆಯಿತಾ. ಇಲ್ಲಿ ನಬಾರ್ಡನ್ನು ವಿಸ್ತರಿಸಿ ಅಂತ ಕೇಳಿದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ SEWA ಅಂತ ಕೇಳಿದರೆ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅಂತ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರೈತರ ಸಮಸ್ಯೆಗಳಿಗೆ ಕರ್ನಾಟಕ ಸರ್ಕಾರ ಕೈಗೊಂಡ 2 ಕ್ರಮಗಳನ್ನು ತಿಳಿಸಿ ಅಂದ ತಕ್ಷಣ ಸಾಲ ಮನ್ನಾ ಮತ್ತು ವಿನಾಯಿತಿ ಆರೋಗ್ಯ ವಿಮಾ ಯೋಜನೆ. ಭೂ ಸುಧಾರಣೆ 2 ಉದ್ದೇಶಗಳನ್ನು ತಿಳಿಸಿ ಅಂದ ತಕ್ಷಣ ಮಧ್ಯವರ್ತಿಗಳ ನಿರ್ಮೂಲನೆ, ಭೂ ಹಿಡುವಳಿಕೆಯನ್ನು ಕ್ರೋಢೀಕರಿಸುವುದು. ಸೊ ನೆಕ್ಸ್ಟ್ ಕ್ವಶನ್, ಭಾರತೀಯ ನಗರಗಳ 2 ಸಮಸ್ಯೆಗಳನ್ನು ತಿಳಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳ್ಬೋದು, ನಗರದ ಬಡತನ, ಕೊಳಚೆ ಪ್ರದೇಶ. ಸೊ ಈ ರೀತಿಯಲ್ಲಿ ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್, ಅತಿ ಹೆಚ್ಚು ಈಸಿಯಾಗಿ ನಿಮಗೆ ಕ್ವಶನ್ ಬರುತ್ತೆ, ಡೋಂಟ್ ವರಿ, ಫೈನಲ್ ಎಕ್ಸಾಮ್ನಲ್ಲಿ ಆಯಿತಾ. ಸೊ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕೊನೆಯಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈ ರೀತಿಯಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್, ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ರಿಪೀಟ್ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತೀವಿ ಎಲ್ಲ ನಿಮಗೆ ಆಯಿತಾ. ಇಲ್ಲಿ ನಗರೀಕರಣ ಎಂದರೇನು ಸಿಂಪಲ್ ಆಗಿ ನೋಡ್ಕೊಳ್ಳಿ, ಈ ಒಂದು ಪ್ರಶ್ನೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಕೃಷಿ ವಿಷಯಗಳನ್ನು ಅಭ್ಯಸಿಸಲು ಕರ್ನಾಟಕದಲ್ಲಿ ರಚಿತವಾಗಿ 2 ಸಮಿತಿಗಳು ಅಂದ ತಕ್ಷಣ ಇಲ್ಲಿ ದ್ವಾರಕಾನಾಥ್ ಸಮಿತಿ ಮತ್ತು GK ವೀರೇಶ್ ಸಮಿತಿ. ಯಾವುದಾದ್ರೂ 2 ಆನ್ಲೈನ್ ಶಾಪಿಂಗ್ ತಾಣಗಳನ್ನು ಹೆಸರಿಸಿ ಅಂದ ತಕ್ಷಣ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ. ಮಾರುಕಟ್ಟೆ 2 ಲಕ್ಷಣ, ಇದು ನೋಡ್ಕೊಳ್ಳಿ. ಅಗೋಚರ ಮಾರುಕಟ್ಟೆ ಎಂದರೇನು, ಸೊ ಸಮೂಹ ಮಾಧ್ಯಮ ಎಂದರೇನು, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಅಂತರ್ಜಾಲ ಎಂದರೇನು, ಸೊ ಅದನ್ನು ಕೇಳಂಗಿಲ್ಲ ನಿಮಗೆ. ಇಲ್ಲಿ ಸಮೂಹ ಮಾಧ್ಯಮಗಳ 2 ಪ್ರಕಾರಗಳನ್ನು ತಿಳಿಸಿ ಅಂದ ತಕ್ಷಣ ಮುದ್ರಣ ಮಾಧ್ಯಮ ಮತ್ತು ಉದ್ಯನ್ಮಾನ ಮಾಧ್ಯಮ. ಮಲಪ್ರಭಾ ರೈತರ ಪ್ರತಿಭಟನೆಗೆ ಯಾವುದಾದ್ರೂ 2 ಕಾರಣಗಳನ್ನು ಬರೀರಿ ಅಂದ ತಕ್ಷಣ ಸ್ಥಿರ ಬೆಲೆಯ ಪ್ರಶ್ನೆ, ಲೇವಿಯ ಪ್ರಶ್ನೆ ಅಂತ. ಸೊ ಈ ರೀತಿ ಸಾಮಾಜಿಕ ಚಳುವಳಿಯ 2 ಮೂಲಾಂಶಗಳನ್ನು ತಿಳಿಸಿ ಅಂದ ತಕ್ಷಣ ಸಿದ್ಧಾಂತ ಮತ್ತು ನಾಯಕತ್ವ. MSA ರಾವ್ ಅವರವರು ವರ್ಗೀಕರಿಸಿದ ಸಾಮಾಜಿಕ ಚಳುವಳಿಯ 2 ಪ್ರಕಾರಗಳನ್ನು ತಿಳಿಸಿ ಅಂದ ತಕ್ಷಣ ಸಮಾಜ ಸುಧಾರಣೆ ಚಳುವಳಿಗಳು ಮತ್ತು ಕ್ರಾಂತಿಕಾರಿ ಚಳುವಳಿಗಳು, ರೂಪಾಂತರ ಚಳುವಳಿಗಳು. ಸೊ ಕ್ಯಾಥಲಿನ್ ಗಾ ಅವರು ವರ್ಗೀಕರಿಸಿದ ಯಾವುದಾದ್ರೂ 2 ರೈತ ಚಳುವಳಿಯನ್ನು ಹೆಸರಿಸಿ ಅಂದ ತಕ್ಷಣ ಈ ರೀತಿ ಪ್ರಶ್ನೆ ಕೂಡ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಪುನರ್ ಸ್ಥಾಪನಾ ದಂಗೆಗಳು, ಧಾರ್ಮಿಕ ಚಳುವಳಿ. ಸೊ ಇಲ್ಲಿ ಕರ್ನಾಟಕದಲ್ಲಿ ನಡೆದ 2 ರೈತ ಚಳುವಳಿಯನ್ನು ತಿಳಿಸಿ ಅಂದ ತಕ್ಷಣ ಕಾಗೋಡು ಸತ್ಯಾಗ್ರಹ, ಮಲಪ್ರಭಾ ಹೋರಾಟ. ಸೊ ಈ ರೀತಿಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ. ನಿಮಗೆ ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ನೋಡೋಕ್ಕೆ ಸಿಕ್ಕಿದೆ, ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಆಯಿತಾ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಆದಿವಾಸಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಪ್ರಾದೇಶಿಕವಲ್ಲದ ಆಹಾರ ಪದಾರ್ಥಗಳು ಯಾವುವು ಅಂದ ತಕ್ಷಣ ಉಪ್ಪು ಮತ್ತು ಅರಿಶಿನ.
ಸೊ ಇಲ್ಲಿ ನಾವು ನಿಮಗೆ ಕೊಟ್ಟಿದ್ದೀನಿ. ಇಲ್ಲಿ ಸಂಸ್ಕೃತವನ್ನು ಕನ್ನಡವನ್ನು ವ್ಯಾಖ್ಯಾನಿಸಿ ಅಂತ ನಿಮಗೆ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಪಾಶ್ಚಾತ್ಯೀಕರಣವನ್ನು ವ್ಯಾಖ್ಯಾನಿಸಿ ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಆಯಿತಾ. ಈ ಎರಡು ಪ್ರಶ್ನೆ ಅತಿ ಹೆಚ್ಚು ನಿಮಗೆ ರಿಪೀಟ್ ಕೇಳಿರುವಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿತ್ತು. ಬನ್ನಿ ಸ್ನೇಹಿತರೆ, ಇವಾಗ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿದೆ. ಇಲ್ಲಿ ಬ್ರಿಕ್ಸ್ನ 2 ರಾಷ್ಟ್ರಗಳನ್ನು ಹೆಸರಿಸಿ ಅಂದ ತಕ್ಷಣ ಭಾರತ ಮತ್ತು ಚೀನಾ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗಳು ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ. ಡಾಕ್ಟರ್ BS ಗುಹಾ ರವರ ಭಾರತೀಯ ಜನಾಂಗೀಯ ಸಮೂಹಗಳ ವರ್ಗೀಕರಣವನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್. ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿದೆ. ಸೊ ಕೆಳಗಡೆ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಮತ್ತು ಮೇಲ್ಗಡೆ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೊಟ್ಟಿದ್ದೀನಿ. ಅರಣ್ಯೀಕರಣ ಪ್ರಕ್ರಿಯೆ ಕುರಿತು ಟಿಪ್ಪಣಿ ಬರೀರಿ. ಈ ಒಂದು ಪ್ರಶ್ನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಈ 2 ಪ್ರಶ್ನೆ ಒಂದನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಇದು ಒಂದನೇ ಹಂತದಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಒಂದೇ ಕೇಳಲಾಗುವುದು. ರಾಷ್ಟ್ರೀಯ ಬಾಹ್ಯಾಕಾಶವನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯ ಸಲಹೆಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಇಲ್ಲಿ ಇವಾಗ 3ನೇ ಹಂತದಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ 2 ಕೇಳಲಾಗುವುದು. ಇಲ್ಲಿ ನಾನು ನಿಮಗೆ ಹೇಳಿದ್ದೆ 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ವಿವರಿಸಿ ಅಂತ. ಸಮಾನತೆ ವರದಿಯನ್ನು ಉದ್ದೇಶಗಳನ್ನು ಬರೆಯಿರಿ. ಸಮಾನತೆ ವರದಿಯ ಉದ್ದೇಶಗಳನ್ನು ಬರೆಯಿರಿ ಅಂತ ಪ್ರಶ್ನೆ. ಇದೇನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಈ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ಭಾರತೀಯ ಸೂಕ್ಷ್ಮ ಹಣಕಾಸಿನ ವ್ಯವಸ್ಥೆಯ ಕುರಿತು ಟಿಪ್ಪಣಿ ಬರೆಯಿರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಈ ಒಂದು ಪ್ರಶ್ನೆ ನಿಮಗೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ, ಗಾಂಧೀಜಿಯವರ ಪಾತ್ರ ಈ ಒಂದು ಪ್ರಶ್ನೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಭಾರತೀಯ ಸೂಕ್ಷ್ಮ ಹಣಕಾಸಿನ ವ್ಯವಸ್ಥೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ವೆರಿ ಇಂಪಾರ್ಟೆಂಟ್. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. 4ನೇ ಹಂತದಲ್ಲಿ 5 ಅಂಕದ ಪ್ರಶ್ನೆ 2 ಕೇಳಲಾಗುವುದು. ಅವಿಭಕ್ತ ಕುಟುಂಬದ ಯಾವುದಾದರೂ 5 ಲಕ್ಷಣಗಳು ಬೇಡ. ಅವಿಭಕ್ತ ಕುಟುಂಬದ ಅನುಕೂಲತೆಗಳನ್ನು ನೋಡ್ಕೊಳ್ಳಿ. ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣವಾದ ಅಂಶಗಳು ಚರ್ಚಿಸಿ ವೆರಿ ಇಂಪಾರ್ಟೆಂಟ್. ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನು ವಿವರಿಸಿ. ಯಾವುದಾದ್ರೂ 2 ನಿಮಗೆ ನೋಡೋಕ್ಕೆ ಸಿಗುತ್ತೆ ವೆರಿ ಇಂಪಾರ್ಟೆಂಟ್. ತರವಾಡು ವ್ಯವಸ್ಥೆಯ ಕುರಿತು ಟಿಪ್ಪಣಿ ಬರೆಯಿರಿ. ಈ ಒಂದು ಪ್ರಶ್ನೆ ನೋಡಲೇಬೇಕು. ನರಸಿಂಹನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬವನ್ನು ವಿವರಿಸಿ. ನೋಡಿ, ತರವಾಡು ವ್ಯವಸ್ಥೆ ಕೇಳ್ಬೋದು, ಇಲ್ಲಾಂದರೆ ನರಸಿಂಹನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬ. ಇದರೊಳಗೆ ಯಾವುದಾದ್ರು ಒಂದು ಬರ್ಬೋದು ನಿಮಗೆ. ಅವಿಭಕ್ತ ಕುಟುಂಬದ ಅನುಕೂಲತೆ ಇಲ್ಲ ಅಂದರೆ ಪರಿವರ್ತನೆಯಲ್ಲಿ ಒಂದು ಕೇಳ್ಬೋದು ನಾರ್ಮಲ್. ಇಲ್ಲಿ ನಿಮಗೆ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ 2005 ಈ ಒಂದು ಪ್ರಶ್ನೆ ಕೂಡ ಕೇಳ್ಬೋದು. ಕಾರ್ಯಗಳ ಕುರಿತು ಟಿಪ್ಪಣಿ ಬರೀರಿ ಅಂತ ನಿಮಗೆ ಪ್ರಶ್ನೆ. ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿದೆ. ಈ ಒಂದೇ ಪ್ರಶ್ನೆಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಇವೆಲ್ಲ ಪ್ರಶ್ನೆಗಳಿಗೆ ನಿಮಗೆ ನೆಟ್ನಲ್ಲಿ ಆನ್ಸರ್ ಸಿಗುತ್ತೆ. ಸಿಂಪಲ್ ನೀವು ಈ ಒಂದು ಪ್ರಶ್ನೆಗೆ ಆನ್ಸರ್ ನೀವು ಹೇಳಿದರೆ ನಿಮಗೆ ನೆಟ್ನಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ 5ನೇ ಹಂತದಲ್ಲಿ ನಿಮಗೆ ಒಂದು 5 ಅಂಕದ ಒಂದು ಪ್ರಶ್ನೆ. ವಿಶ್ವ ಬ್ಯಾಂಕಿನ ಪ್ರಕಾರ ಭಾರತದ ಗ್ರಾಮೀಣ ಬಡತನಕ್ಕೆ ಕಾರಣಗಳನ್ನು ಬರೀರಿ. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಇಲ್ಲಿ ಕೊಳಚೆ ಪ್ರದೇಶ ಮೇಲೆ ನಿಮಗೆ ಒಂದು ಪ್ರಶ್ನೆ ಇರುತ್ತೆ. ಕೊಳಚೆ ಪ್ರದೇಶಗಳ ಬೆಳವಣಿಗೆ ಕಾರಣಗಳನ್ನು ವಿವರಿಸಿ ಅಂತ ಕೇಳ್ಬೋದು, ಲಕ್ಷಣ ಕೇಳ್ಬೋದು. ಇಲ್ಲಿ 6ನೇ ಅಧ್ಯಾಯ ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್. ಪುಷ್ಕರ್ ಜಾತ್ರೆಯನ್ನು ನೋಡ್ಕೊಳ್ಳಿ. ಪುಷ್ಕರ್ ವಾರ್ಷಿಕ ಜಾತ್ರೆಯನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಸ್ತರ್ ಮಾರುಕಟ್ಟೆಯನ್ನು ಕುರಿತು ಟಿಪ್ಪಣಿ ಬರೀರಿ ಪ್ರಶ್ನೆ ನೋಡ್ಕೊಳ್ಳಿ. ಇಲ್ಲಾಂದರೆ ದೋರಾಯಿ ಆದಿವಾಸಿ ಮಾರುಕಟ್ಟೆಯ ಕುರಿತು ಟಿಪ್ಪಣಿ ಬರೀರಿ. ಇದೇ ಹೆಚ್ಚಾಗಿ ಕೇಳಿದ್ದಾರೆ ನಿಮಗೆ. ಕನ್ನಡದ ಯಾವುದಾದ್ರೂ 5 ಜನಪ್ರಿಯ ವಾರ್ತಾಪತ್ರಿಕೆಗಳನ್ನು ಕುರಿತು ಚರ್ಚಿಸಿ. ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಇಲ್ಲಿ ನೋಡಿ 8ನೇ ಹಂತದಲ್ಲಿ ಕೊನೆಯ ಹಂತದಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಗಳು. ಕ್ಯಾಥಲಿನ್ ಗಾವ್ ಪ್ರಕಾರ ರೈತ ಚಳುವಳಿಯ ಪ್ರಕಾರಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯಗಳನ್ನು ಚರ್ಚಿಸಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಭಾರತದ ಹಿಂದುಳಿದ ವರ್ಗಗಳ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನೋಡ್ಕೊಳ್ಳಿ. ಮಹಿಳಾ ಸಮಸ್ಯೆಗಳು ಕೂಡ ಒಂದು ಕ್ಯಾಶುವಲ್ ಆಗಿ ನೋಡ್ಕೊಂಡು ಬಿಡ್ರಿ ಪ್ರಶ್ನೆ. ಇಲ್ಲಿ ಈ ರೀತಿಯಲ್ಲಿ ನಿಮಗೆ ನಾನು ಯಾವ ಕ್ವಶನ್ಸ್ ಹೇಳಿದನಲ್ಲ 5 ಮಾರ್ಕ್ಸ್ನಲ್ಲಿ ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇವಾಗ 10 ಮಾರ್ಕ್ಸ್ನಲ್ಲಿ ವೆರಿ ಇಂಪಾರ್ಟೆಂಟ್ ನಿಮಗೆ ಆಯಿತಾ. ನೀವು ಯಾವುದಾದ್ರೂ 2 ಬರೀಬೇಕಾಗಿರುತ್ತೆ. ಜನಸಂಖ್ಯೆ ಶಾಸ್ತ್ರ ಎಂದರೇನು? ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಡೆಮೋಗ್ರಫಿ? ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಇಂಡಿಯಾಸ್ ಡೆಮೋಗ್ರಾಫಿಕ್ ಪ್ರೊಫೈಲ್ ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಬಾಹ್ಯಕತೆಯನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಬಾಹ್ಯಕತೆಯ ಸವಾಲುಗಳನ್ನು ಚರ್ಚಿಸಿ ವೆರಿ ಇಂಪಾರ್ಟೆಂಟ್. ಪರಿಶಿಷ್ಟ ಜಾತಿಯನ್ನು ವ್ಯಾಖ್ಯಾನಿಸಿ. ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್. ಜಾತಿಯನ್ನು ವ್ಯಾಖ್ಯಾನಿಸಿ. ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ನಿಮಗೆ ಅತಿ ಹೆಚ್ಚು ರಿಪೀಟ್ ಕೇಳಿರುವಂಥ 10 ಮಾರ್ಕ್ಸ್ನಲ್ಲಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಹಿಂದುಳಿದ ವರ್ಗಗಳ ಆಯಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್. ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಸರ್ಕಾರ ಇತ್ತೀಚೆಗೆ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್. ಭಾರತದ ನಗರ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ದಲಿತ ಚಳುವಳಿಯನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್. ಕೃಷಿಯ ಸಂಗೈತಿತೆಯನ್ನು ತಿಳಿಸಲು ಪ್ರಮುಖ ಅಂಶಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ 10 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ನಲ್ಲಿ ಅತಿ ಹೆಚ್ಚು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಕೇಳಿರುವಂಥ ಪ್ರಶ್ನೆ ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ 2 ಮಾರ್ಕ್ಸ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಸೊ ಕೊನೆಯ ಪೇಪರ್ ಆಗಿರುತ್ತೆ ಇದು ಸೋಷಿಯಾಲಜಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದಲ್ಲಿ. ಥ್ಯಾಂಕ್ ಯು.